ಸಿಎಂ ಸಿದ್ದರಾಮಯ್ಯ ಎಲ್ಲಿ ದಾಳ ಉರುಳಿಸಿದ್ರೆ ಅದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ಚೆನ್ನಾಗೇ ಅರಿತಿರುವಂತಹ ರಾಜಕಾರಣಿ. ಇದೀಗ ಸದನದಲ್ಲಿ ನಾಯಕತ್ವದ ಆಟಕ್ಕೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ರಯತ್ನ ಕೂಡ ಮಾಡಿದ್ದಾರೆ. ನಾನೇ 5 ವರ್ಷ ಸಿಎಂ, ಯಾವ ಪವರ್ ಶೇರಿಂಗ್ ಕೂಡ ಇಲ್ಲ ಅಂತ ಪೊಲಿಟಿಕಲ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಬನ್ನಿ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ. ನಾನೇ ಮುಖ್ಯಮಂತ್ರಿ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಪಾಪ ಯಡಿಯೂರಪ್ಪರು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ, ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ನಾನೇ ಇರ್ತೀನಿ, ಈಗ ನಾನೇ ಮುಖ್ಯಮಂತ್ರಿ. ನಾನೇ 5 ವರ್ಷ ಸಿಎಂ, ಸದನದಲ್ಲಿ ಸಿದ್ದರಾಮಯ್ಯ ಅಬ್ಬರ. ಈಗ ನಾನೇ ಮುಖ್ಯಮಂತ್ರಿ, ಪವರ್ ಶೇರಿಂಗ್ ಇಲ್ಲ ಎಂದು ಸಿದ್ದರಾಮಯ್ಯ ಮೆಸೇಜ್. 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಮುಂದೆನೂ ನಾನೇ ಇರ್ತೀನಿ. ನಾನು ರಾಜಕೀಯದಲ್ಲಿ ನಿಶಕ್ತಿ ಆಗಿಲ್ಲ, ಸಿಎಂ ಸಿದ್ದು ಗರ್ಜನೆ. ನಾನೇ ಇರ್ತೀನಿ. ಸಂದೇಶ, ಸ್ಪಷ್ಟ ಸಂದೇಶ. ವಿಪಕ್ಷಗಳಿಗೂ ಮೆಸೇಜ್, ವಿರೋಧಿ ಬಣಕ್ಕೂ ಮೆಸೇಜ್. ಸದನದಲ್ಲಿಂದು ಸಿಎಂ ಸಿದ್ದರಾಮಯ್ಯ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವ ಪ್ರಯತ್ನ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಿದೆ. ನಾಯಕತ್ವದ ಬದಲಾವಣೆ ಬಗ್ಗೆ ಕೂಗು ಎಬ್ಬಿಸ್ತಿರೋರ್ಗೆ ನಾನೇ 5 ವರ್ಷ ಸಿಎಂ ಅಂತ ಖಡಕ್ ಪೊಲಿಟಿಕಲ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಈಗ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ ನನ್ನ ಪರ ಇದೆ ಎಂದು ಸಿಎಂ ಸಂದೇಶ. ನನ್ನ ಪರ ಹೈಕಮಾಂಡ್ ಇದೆ, ಇಂದು ನಾನೇ ಸಿಎಂ, ಮುಂದೆಯೂ ನಾನೇ ಸಿಎಂ ಅಂತ ಸದನದಲ್ಲಿಂದು ಸಿದ್ದರಾಮಯ್ಯ ಅಬ್ಬರಿಸಿದ್ರು. ನೀವು 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ, ವಿರೋಧ ಪಕ್ಷದವರು. ನಿಮ್ಮ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ಮ ಶಾಸಕರು ಬಯಸ್ತಾ ಇದಾರೋ ಅಂತ. ಚರ್ಚೆ ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ವಿಚಾರ. ನಾವು ಹೈಕಮಾಂಡ್ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು. ಅರ್ಥನೆ ಮಾಡ್ಕೋತಾ ಇಲ್ಲ. ನಾನೇ ಇರ್ತೀನಿ. 2.5 ವರ್ಷ ಆಗಿದೆ, ಯಾವ ಬದಲಾವಣೆಯೂ ಇಲ್ಲ, ನಾನೇ ಸಿಎಂ ಅನ್ನೋ ಮೂಲಕ ಪವರ್ ಶೇರಿಂಗ್ ಇಲ್ಲ ಅಂದಿದ್ದಾರೆ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು ಸರ್. ಈಗ ಅಧ್ಯಕ್ಷರೇ, ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್, ಸನ್ಮಾನ್ಯ ಅಶೋಕ್ ಎಲ್ಲ ಕೇಳಿದ್ದೀನಿ. ಅಧ್ಯಕ್ಷರೇ, ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಜನರ ಸಮಸ್ಯೆ ಬಗ್ಗೆ ಆಲಿಸೋಕೆ ಯಾರು ಸಿಎಂ ಇರ್ತಾರೆ ಅಂತ ಶಾಸಕ ಸುನೀಲ್ ಕುಮಾರ್ ಕಾಲೆಳೆದ್ರು. ಆದ್ರೂ ಬಗ್ಗದ ಸಿದ್ದರಾಮಯ್ಯ ಮತ್ತೆ ನಾನೇ ಸಿಎಂ ಅಂದ್ರು. ಸರ್, ನಂದು ಪ್ರಾಮಾಣಿಕ ಕಳಕಳಿ ಏನು ಅಂತಂದ್ರೆ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರೋಕ್ಕೂ ನೀವೇ ಇರ್ಬೇಕು ಅಂತ. ಅಧ್ಯಕ್ಷರೇ, ಅಷ್ಟೇ. ನೀವು ಅರ್ಥನೆ ಮಾಡ್ಕೋತಾ ಇಲ್ಲ. ನಾನೇ ಇರ್ತೀನಿ. ಈಗ ಅಧ್ಯಕ್ಷರೇ, ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ, ನಾನು ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಹಿಂಗೆ? ಸುನೀಲ್ ಕುಮಾರ್ ಮಾತಿನ ವೇಳೆ ಮಧ್ಯ ಪ್ರವೇಶಿಸಿದ ಶಾಸಕ ಮುನಿರತ್ನ ತೋಳು ತಟ್ಟಿ ನಾನೇ ಸಿಎಂ ಅಂತ ಒಮ್ಮೆ ಹೇಳಿಬಿಡಿ ಅಂದ್ರು. ಮುಖ್ಯಮಂತ್ರಿಯಾಗಿರ್ಲಿ ಅಂತ ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ,
ಈಗ ಅದೊಂದು ಮಾತು ಹಿಂಗೆ ಹೇಳ್ರಿ, ನಾನೇ 5 ವರ್ಷ ಹಿಂಗೇನ್ ಹೇಳ್ಬೇಡ್ರಿ. ಒಂದೇ ಒಂದ್ ಸಾರಿ ಇದನ್ನ ನೋಡ್ಬೇಕು. ಇದಿಷ್ಟೇ ಅಲ್ಲ, ಬಿಎಸ್ವೈ ಕೂಡ ನಾನೇ 5 ವರ್ಷ ಅಂತಿದ್ರು. ಇದ್ರ ಅಂತ ಸಿಎಂ ತಿರುಗೇಟು ಕೊಟ್ರು. ಹಾಗಾದ್ರೆ ನೀವು ಇರಲ್ವಾ ಅಂತ ವಿಪಕ್ಷ ನಾಯಕರು ಪ್ರಶ್ನಿಸಿದ್ರು. ಪಾಪ ಸನ್ಮಾನ್ಯ ಅಧ್ಯಕ್ಷರೇ, ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಇವೆಲ್ಲ ಹಾಗೇನೆ ಈಗ ನೀವು ಕೂಡ ಹಾಗೇನಾ? ನೀವು ಹಾಗೇನಾ? ನೀವು ಇರಲ್ಲ ಅಂತ ಹೇಳಿಲ್ವಾ? 5 ವರ್ಷ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದೀರಿ ಅಂತ ನಾವು ಪ್ರಶ್ನಿಸ್ತಿದ್ದೀವಿ ಅಂತ 6 ವರ್ಷ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಪರಿಹಾರ ಆಗಬೇಕು, ಅದಕ್ಕೆ ನ್ಯಾಯ ಸಿಗಬೇಕು, ಅದಕ್ಕೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಬೇಕು. ಆ ತರದ ಯೋಜನೆಯನ್ನ ನಾನೇನ್ ಮಾಡ್ತೀನಿ, 5 ವರ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇನ್ ಮಾಡಿ ತೋರಿಸ್ತೀನಿ ಅಂತ ಕೇಳಕ್ ಬಂದಿದ್ದೀರಿ ನಾವಿಲ್ಲಿ. ಇಲ್ಲಿ ಏನು ಇಲ್ಲ, ಬರೀ 0-0 ಆಗೋಗಿದೆ. ಉತ್ತರ ಕರ್ನಾಟಕಕ್ಕೆ ನೀವೇನ್ ಕೊಟ್ಟಿದ್ದೀರಿ ಅಂತ ಸಿಎಂ ಮೇಲೆ ವಿಪಕ್ಷ ನಾಯಕರು ಮುಗಿಬಿದ್ರು. ಅದೇನೇ ಹೇಳಿ, ಒಂದಂತೂ ಸ್ಪಷ್ಟ, 5 ವರ್ಷ ನಾನೇ ಸಿಎಂ ಅನ್ನೋ ಮೂಲಕ ಸಿದ್ದರಾಮಯ್ಯ ವಿಪಕ್ಷಗಳಿಗೂ ವಿರೋಧಿ ಬಣಕ್ಕೂ ಸಂದೇಶ ರವಾನೆ ಮಾಡಿದ್ದಾರೆ. ಈಗ ನಾನೇ ಮುಖ್ಯಮಂತ್ರಿ, 2.5 ವರ್ಷ ಆಗಿದೆ ನಾನೇ ಮುಖ್ಯಮಂತ್ರಿ. ಬ್ಯೂರೋ ರಿಪೋರ್ಟ್, TV9.